ಅಸ್ಸಾಂನಲ್ಲಿ ಬಡವರ ಮತ್ತು ಅಲ್ಪಸಂಖ್ಯಾತರ ಮನೆಗಳನ್ನು ತೆರವುಗೊಳಿಸುತ್ತಿರುವುದನ್ನು ಖಂಡಿಸಿ ಸೋಷಿಯಲ್ ಡೆಮೋಕ್ರಸಿ ಪಾರ್ಟಿ ಆಫ್ ಇಂಡಿಯಾ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬೆಳಗಾವಿ ಕಿತ್ತೂರು ಚೆನ್ನಮ್ಮ ಸರ್ಕಲ್ ಬಳಿ ಸೋಷಿಯಲ್ ಡೆಮೋಕ್ರಸಿ ಪಾರ್ಟಿ ಆಫ್ ಇಂಡಿಯಾ ಕಾರ್ಯಕರ್ತರು ಕೆಲ ಸಮಯ ಅಸ್ಸಾಂನಲ್ಲಿ ಸಾವಿರಾರು ಅಲ್ಪಸಂಖ್ಯಾತ ಮುಸ್ಲಿಮರ ಮನೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ರಾತ್ರೋರಾತ್ರಿ ಅಸ್ಸಾಂನಲ್ಲಿ ಸಾವಿರಾರು ಕುಟುಂಬಗಳನ್ನು ನಿರಾಶ್ರಿತರನ್ನಾಗಿ ಮಾಡಿ ಮಕ್ಕಳು, ಮಹಿಳೆಯರು, ವಯೋವೃದ್ಧರು ಬೀದಿಗಳಲ್ಲಿ ಅಲೆದಾಡುವಂತಾಗಿದೆ ಎಂದು ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. जिंदाबाद 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 एसडीपीआई जिंदाबाद एसडीपीआई जिंदाबाद एसडीपीआई का नारा है एसडीपीआई का नारा है. ಎಸ್ಡಿಪಿಐನ ರಾಜ್ಯ ಕಾರ್ಯದರ್ಶಿ ರಿಯಾಜ್ ಕಡಂ ಬಜಾರ್ ಮಾತನಾಡಿ, ಅಸ್ಸಾಂನ ಜನತೆಗೆ ಅನ್ಯಾಯದ ವಿರುದ್ಧ ನಾವು ಎತ್ತುತ್ತಿರುವ ಮಾನವೀಯತೆಯ ಧ್ವನಿಯಾಗಿದೆ. ಅವರ ಸ್ವಾಭಿಮಾನ, ಘನತೆ, ಗೌರವ, ಹಕ್ಕುಗಳನ್ನು ಕಸಿದುಕೊಳ್ಳುತ್ತಿರುವ ಅಲ್ಲಿನ ಬಿಜೆಪಿ ಹೇಮಂತ್ ಬಿಸ್ವಾ ಸರ್ಕಾರದ ವಿರುದ್ಧ ಪ್ರತಿರೋಧದ ಹೋರಾಟವಾಗಿದೆ. ಈ ದೇಶದಲ್ಲಿ ಸಂವಿಧಾನ, ಕಾನೂನು ಇದೆ. ಸಂವಿಧಾನದಲ್ಲಿ ಯಾವುದೇ ಧರ್ಮ, ಯಾವುದೇ ವರ್ಣ, ಯಾವುದೇ ಭಾಷಿಕನಾಗಲಿ ಭಾರತದ ಪ್ರಜೆಯಾಗಿದ್ದರೆ ಆತನಿಗೆ ಈ ಭೂಮಿಯಲ್ಲಿ ಬದುಕುವ ಹಕ್ಕು ಕಲ್ಪಿಸಿದೆ. ಇಲ್ಲಿರುವ ಸರ್ಕಾರಗಳು ಆತನಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎಂಬುದಾಗಿದೆ. ಈ ದೇಶದಲ್ಲಿ ಇವತ್ತು ಬಿಜೆಪಿ ಸರ್ಕಾರ ಭಾಷೆ ಹಾಗೂ ವಲಸಿಗಾರರೆಂದು ಹೆಸರಿನಲ್ಲಿ ಭೂಮಿಯ ಒತ್ತುವರಿ ಮಾಡಿಕೊಂಡಿದ್ದಾರೆಂದು ಸಾವಿರಾರು ಮುಸ್ಲಿಮರ ಮನೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ರಾತ್ರೋರಾತ್ರಿ ಅಸ್ಸಾಂನಲ್ಲಿ ಸಾವಿರಾರು ಕುಟುಂಬಗಳನ್ನು ನಿರಾಶ್ರಿತರನ್ನಾಗಿ ಮಾಡಿ ಮಕ್ಕಳು, ಮಹಿಳೆಯರು, ವಯೋವೃದ್ಧರು ಬೀದಿಗಳಲ್ಲಿ ಅಲೆದಾಡುವಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ದೇಶದಲ್ಲಿ ಇವತ್ತು ಬಿಜೆಪಿ ಸರ್ಕಾರ ಭಾಷೆಯನ್ನ ಹೆಸರನ್ನ ಹೇಳಿ, ವಲಸೆಗಾರರು ಅನ್ನುವಂತ ಹೆಸರನ್ನ ಹೇಳಿ ಭೂಮಿಯ ಒತ್ತುವರಿ ಮಾಡಿದ್ದಾರೆ ಅನ್ನುವಂತ ಆರೋಪಗಳನ್ನ ಹಾಕಿ ಸಾವಿರಾರು ಮುಸ್ಲಿಮರ ಮನೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಗೋಲ್ವಾರ ಮತ್ತು ದುಬ್ರಿ ಅಂತಹ ಪ್ರದೇಶಗಳಲ್ಲಿ ಅಸ್ಸಾಂ ರಾಜ್ಯದಲ್ಲಿ ರಾತ್ರೋರಾತ್ರಿ ಸಾವಿರಾರು ಕುಟುಂಬಗಳನ್ನ ನಿರಾಶ್ರಿತರನ್ನಾಗಿ ಮಾಡಿದೆ. ಆ ಕುಟುಂಬಗಳಿಗೆ ಇವತ್ತು ಆಹಾರವಿಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸವಿಲ್ಲ, ಆಶ್ರಯಗಳಿಲ್ಲದೆ ಮಕ್ಕಳು ಮತ್ತು ಕುಟುಂಬಗಳು, ಮಹಿಳೆಯರು, ವಯಸ್ಕರು ಬೀದಿಯಲ್ಲಿ ಅಲೆದಾಡುವಂತ ಒಂದು ಪರಿಸ್ಥಿತಿಯನ್ನ ಇವತ್ತು ಬಿಜೆಪಿ ಸರ್ಕಾರ ಅಸ್ಸಾಂನಲ್ಲಿ ಮಾಡಲಾಗಿದೆ. ಇದು ಒಂದು ಎನ್ಆರ್ಸಿ ಮತ್ತು ಸಿಎಎ ಇಂಡೈರೆಕ್ಟ್ ಆದಂತಹ ಇಂಪ್ಲಿಮೆಂಟೇಷನ್ ಭಾಗವಾಗಿ ಆಗಿದೆ. ಇವತ್ತು ಇವರು ಇದನ್ನು ಮಾಡ್ತಾ ಇರುವಂತಹದ್ದು. ನೀವು ಅಂದುಕೊಳ್ಬೇಡಿ, ಅಸ್ಸಾಂನಂತಹ ರಾಜ್ಯದಲ್ಲಿ ಈ ರೀತಿ ಮಾತು ಮಾಡಿದ್ರೆ ಅಲ್ಲಿ ಮುಸಲ್ಮಾನರು ತೀರಾ ಅಲ್ಪಸಂಖ್ಯಾತರಿದ್ದಾರೆ, ಯಾರು ಕೂಡ ಮಾತನಾಡುವವರು ಇಲ್ಲ ಅನ್ನುವಂತಹ ಭಾವನೆ. ಮತ್ತೋರ್ವ ಸಿಡಿಪಿಐನ ಮುಖಂಡ ಮಾತನಾಡಿ, ಮುಸ್ಲಿಮರ ಹಕ್ಕು, ಅಧಿಕಾರ ಕಸಿದುಕೊಂಡು ಎರಡನೆಯ ನಾಗರಿಕತೆಗೆ ತಂದು ನಿಲ್ಲಿಸುವುದು ಇವರ ಉದ್ದೇಶವಾಗಿದೆ. ಅವರು ತಮ್ಮ ಬಿಸಿನೆಸ್ ಪಾರ್ಟ್ನರ್ ಪ್ರಾಜೆಕ್ಟ್ಗಳಿಗಾಗಿ ಜಮೀನು ಕಬ್ಜಾ ಮಾಡಿಕೊಳ್ಳುವುದು, ಮುಸ್ಲಿಂ ಜನರು ಹೆಚ್ಚಿರುವ ಜಾಗಗಳನ್ನು ರಾತ್ರೋರಾತ್ರಿ ಜೆಸಿಬಿಗಳ ಮೂಲಕ ದರ್ಗಾ, ಮಸೀದಿ, ಈದ್ಗಾಗಳನ್ನು ನೆಲಸಮ ಮಾಡಿ ಏನು ಮಾಡುವರಿದ್ದಾರೆಂದು ಪ್ರಶ್ನಿಸಿದರು. आइडियोलॉजी रखने वाले, इनका मेन मकसद यही है कि मुसलमानों को इनके हक और अधिकार से वंचित करके सेकंड सिटीजनशिप के पोस्ट पर लाना इनका मकसद है. इसको मद्देनजर रखते हुए ये लोग अपने एक बिजनेस पार्टनर उसको हाइड्रो पावर प्रोजेक्ट के वास्ते एक ज़मीन को कब्जा करने की कोशिश ऐसी कि जहाँ पर मुस्लिम आबादी ज़्यादा है उस जगह पर जाके ये लोग रातों रात घरों पर बुलडोजर चलाकर मस्जिद, ईदगाह, दरगाह, ये सारे चीज़ों पर मस्मार करके ये क्या जाहिर करना चाहते हैं. अभी हाल ही में ಪ್ರತಿಭಟನೆಯಲ್ಲಿ ಸಿಡಿಪಿಐನ ಕಾರ್ಯಕರ್ತರು ಭಾಗವಹಿಸಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.